ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೂ ಮೊದಲೇ ಇತ್ತ ಎಚ್ಚರಿಕೆ. ಟೂರಿಸ್ಟ್ ಗುರಿಯಾಗಿಸಿ ದಾಳಿ ಸಾಧ್ಯತೆ ಎಂದು ವಾರ್ನಿಂಗ್. ಪಹಲ್ಗಾಮ್ನಲ್ಲಿ ದಾಳಿ ಮಾಡೋ ಬಗ್ಗೆ ಇರಲಿಲ್ಲ ಸುಳಿವು. ಪಹಲ್ಗಾಮ್ನಲ್ಲಿ ನಡೆದಿರೋ ಅಂತ ಉಗ್ರರ ದಾಳಿಗೂ ಮೊದಲೇ ಇತ್ತ ಎಚ್ಚರಿಕೆ. ಟೂರಿಸ್ಟ್ ಗುರಿಯಾಗಿಸಿಕೊಂಡು ದಾಳಿ ನಡೆದಿರೋ ಅಂತ ಸಾಧ್ಯತೆ ಅಂತ ವಾರ್ನಿಂಗ್. ಪಹಲ್ಗಾಮ್ ದಾಳಿಯಿಂದ ದಾಳಿ ಮಾಡೋ ಬಗ್ಗೆ ಇರಲಿಲ್ಲ ಸುಳಿವು. ಶ್ರೀನಗರದ ಜಬರ್ವಾನ್ ಪ್ರದೇಶ ಟಾರ್ಗೆಟ್ ಅಂತ ಎಚ್ಚರಿಕೆ. ಹೀಗಾಗಿ ಜಬರ್ವಾನ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಉಗ್ರರ ಪತ್ತೆಗಾಗಿ ಕೂಂಬಿಂಗ್ ನಡೆಸಿದ್ದಂತ ಹಿರಿಯ ಅಧಿಕಾರಿಗಳು. ಜಬರ್ವಾನ್ನಲ್ಲಿ ಅದರ ಬದಲು ಪಹಲ್ಗಾಮ್ನಲ್ಲಿ ಉಗ್ರರಿಂದ ಅಟ್ಯಾಕ್ ಮಾಡಲಾಗಿದೆ. ಇದು ಆಕ್ಚುಲ್ ಆಗಿ ಎಲ್ಲಿ ಅಟ್ಯಾಕ್ ಮಾಡಬೇಕಾಗಿತ್ತು? ಪಹಲ್ಗಾಮ್ ಉಗ್ರರ ದಾಳಿಗೂ ಮೊದಲೇ ಎಚ್ಚರಿಕೆ ಏನಾದರೂ ಇತ್ತ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಟೂರಿಸ್ಟ್ಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಪಹಲ್ಗಾಮ್ ದಾಳಿಗೂ ಮುನ್ನ ಜಬರ್ವಾನ್ನಲ್ಲಿ ಈ ಒಂದು ದಾಳಿ ಮಾಡಬೇಕು ಅಂತ ಉಗ್ರರು ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಟೂರಿಸ್ಟ್ಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸಬೇಕು ಅನ್ನೋ ಒಂದು ವಿಚಾರವನ್ನ ಉಗ್ರರು ಇಟ್ಕೊಂಡಿದ್ರು. ಪಹಲ್ಗಾಮ್ನಲ್ಲಿ ದಾಳಿ ಮಾಡೋ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಶ್ರೀನಗರದ ಜಬರ್ವಾನ್ನಲ್ಲಿ ಆ ಪ್ರದೇಶದಲ್ಲಿ ಟಾರ್ಗೆಟ್ ಮಾಡಿದ್ರು ಉಗ್ರರು. ಹೀಗಾಗಿ ಜಬರ್ವಾನ್ನಲ್ಲಿ ಪೊಲೀಸ್ ಬಂದೋಬಸ್ತನ್ನ ಬಿಗಿಯಾಗಿ ಮಾಡಿಕೊಳ್ಳಲಾಗಿತ್ತು. ಉಗ್ರರ ಪತ್ತೆಗಾಗಿ ಕೂಂಬಿಂಗ್ ಕೂಡ ನಡೆಸಿದ್ರು ಹಿರಿಯ ಅಧಿಕಾರಿಗಳು. ಜಬರ್ವಾನ್ ಬದಲು ಪಹಲ್ಗಾಮ್ನಲ್ಲಿ ಉಗ್ರರಿಂದ ಅಟ್ಯಾಕ್ ಮಾಡಲಾಗಿದೆ. ಬರೋಬ್ಬರಿ 26 ಮಂದಿ ಪ್ರವಾಸಿಗರನ್ನ ಉಗ್ರರು ಹತ್ಯೆ ಮಾಡಿದ್ದಾರೆ. ನರಮೇಧ ಹತ್ಯೆ ಅಂತಾನೆ ಇದನ್ನ ಉಲ್ಲೇಖ ಮಾಡಲಾಗ್ತಾ ಇದೆ. ನೇರವಾಗಿ ಅವರು ಶ್ರೀನಗರದ ಜಬರ್ವಾನ್ನಲ್ಲಿ ಅಟ್ಯಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ತೆರೆಮರೆಯ ಇನ್ಫಾರ್ಮೇಶನ್ ಮಾಹಿತಿ ಇತ್ತು. ಹೀಗಾಗಿ ಜಬರ್ವಾನ್ನಲ್ಲಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿದ್ರು. ಹಿರಿಯ ಅಧಿಕಾರಿಗಳು ಅಲ್ಲಿ ಕೂಂಬಿಂಗ್ ಕೂಡ ಮಾಡಿದ್ರು. ಆದರೆ ಜಬರ್ವಾನ್ ಬಿಟ್ಟು ನೇರವಾಗಿ ಅವರು ಪಹಲ್ಗಾಮ್ಗೆ ಬಂದು ಅಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.